ಹಾಸನ ಸಮಾವೇಶ ಆ ಜಿಲ್ಲೆಯಲ್ಲಿ ಜೆಡಿಎಸ್ನ ಈಗಿನ ಸ್ಥಿತಿಯಲ್ಲಿ ಹೇಗೆಲ್ಲ ಕಾಂಗ್ರೆಸ್ಗೆ ಅವಕಾಶಗಳನ್ನು ತೆರೆಯಲಿದೆ. ಜೆಡಿಎಸ್ ದುರ್ಬಲ ಆಗಿರುವಾಗಲೇ ಹಾಸನದಲ್ಲಿ ಅದನ್ನ ಹಣದ ಹಾಕಬೇಕು ಅನ್ನೋ ಕಾಂಗ್ರೆಸ್ ತಂತ್ರ ಹೇಗೆ ಫಲ ನೀಡಲಿದೆ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಈಗಾಗಲೇ ಇರುವ ಅಂತರ ಹಾಗೂ ಶೀತಲ ಸಮರ ಮತ್ತಷ್ಟು ಹೆಚ್ಚಾಗಲಿದೆಯಾ? ಹಾಸನ ಜಿಲ್ಲೆಯ ಜನ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಾಂಗ್ರೆಸ್ ಸರ್ಕಾರ ಕಿವಿಯಾಗಲಿದೆಯಾ? ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳ ಕಡೆಗೂ ಸಿದ್ದರಾಮಯ್ಯ ಸರ್ಕಾರ ಗಮನ ಹರಿಸುತ್ತಾ? ಹಾಸನ ಸಮಾವೇಶ ದೊಡ್ಡ ಸಂಚಲನ ಮೂಡಿಸಿದೆ. ಸಮಾವೇಶವನ್ನು ಆಯೋಜಿಸಿದ್ದು ಸ್ವಾಭಿಮಾನಿ ಒಕ್ಕೂಟವೇ ಆಗಿದ್ದರೂ ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಸಮಾವೇಶವೇ ಆಗಿದ್ದರೂ ಅದರ ಕ್ರೆಡಿಟ್ ಈಗ ಕಾಂಗ್ರೆಸ್ಗೆ ಹೋಗಲಿದೆ. ಹಾಸನ ಜೆಡಿಎಸ್ ದುರ್ಬಲವಾಗಿರುವ ಹೊತ್ತಿನಲ್ಲಿ ನಡೆದ ಸಮಾವೇಶ ಜನರ ಮನಸ್ಸನ್ನ ಕಾಂಗ್ರೆಸ್ ಪ್ರವೇಶ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿದೆ. ಇಲ್ಲ ಸಲ್ಲದ ಹೇಳಿಕೆ ನೀಡ್ತಾ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಮಣಿಸೋಕೆ ಮುಂದಾಗಿದ್ದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳಿಗೆ ವಿಶ್ವಾಸವೇ ಉಡುಗಿ ಹೋಗುವ ಹಾಗೆ ಹಾಸನ ಸಮಾವೇಶ ಪರಿಣಾಮ ಬೀರಿದೆ. ಜೆಡಿಎಸ್ ಅನ್ನೇ ಟಾರ್ಗೆಟ್ ಮಾಡಲಾಗಿದ್ದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೇವೇಗೌಡರ ರಾಜಕೀಯವನ್ನೇ ವಿಮರ್ಶೆಗೆ ಒಡ್ಡಿದ್ರು. ಅವರದ್ದು ದ್ವೇಷದ ರಾಜಕಾರಣ, ಅವರು ಒಕ್ಕಲಿಗರನ್ನು ಬೆಳೆಯೋಕ್ ಬಿಟ್ಟಿಲ್ಲ ಅನ್ನೋ ಸಿದ್ದರಾಮಯ್ಯ ಮಾತು ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಸರಿಯಾಗಿಯೇ ತನ್ನ ಕೆಲಸ ಮಾಡಿದೆ. 2010ರಲ್ಲಿ ಎಚ್.ಡಿ. ಕೃಷ್ಣಯ್ಯ ಎಂಬ ಒಕ್ಕಲಿಗರ ನಾಯಕ ಜೆಡಿಎಸ್ ಮುಖಂಡ ತನ್ನ ಪುಸ್ತಕದಲ್ಲಿ ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತವನ್ನ ತಾನೇ ನೋಡುವ ಕಾಲ ಬರುತ್ತೆ ಅಂತ ಬರೆದಿರುವ ಬಗ್ಗೆ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ರು. ಮೊದಲನೇ ಬಾರಿಗೆ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿದೆ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿಗೌಡನ್ ಬೆಳೆಸಿದ್ರ, ಬೈರೇಗೌಡನ್ ಬೆಳೆಸಿದ್ರ, ಬಚ್ಚೇಗೌಡರು ಬೆಳೆಸಿದ್ರ, ಕೃಷ್ಣಪ್ಪನ್ ಬೆಳೆಸಿ ಎಚ್.ಡಿ. ಕೃಷ್ಣಪ್ಪನ್ ಬೆಳೆಸಿದ್ರ, ನಾಗೇಗೌಡರು ಬೆಳೆಸಿದ್ರ, ಬಚ್ಚೇಗೌಡರನ್ನು ಬೆಳೆಸಿದ್ರ, ವೈಕರಾಮಯ್ಯನ್ ಬೆಳೆಸಿದ್ರ, ಯಾರು ಬೆಳೆಸಿಲ್ಲ. ಬಿ.ಎಲ್. ಶಂಕರ್ ಅವ್ರ ಮನೆ ಮಗನ ತರ ಇದ್ದ, ಅವನಿಗೇನೆ ಬೆಳೆಸಲಿಲ್ಲ. ವೈಕರಾಮಯ್ಯ ಅವ್ರ ಮನೆ ಮಗನ ತರ ಇದ್ದ, ಅವನನ್ನು ಬೆಳೆಸಲಿಲ್ಲ. ಯಾರನ್ನು ಬೆಳೆಸಿದ್ರಿ? ಅದಕ್ಕೆ ಎಚ್.ಡಿ. ಕೃಷ್ಣಪ್ಪನವರು ಒಂದ್ ಕಡೆ ಹೇಳಿದ್ರು 2010 ಏನಂತ ಹೇಳಿದ್ರು, ಭವಿಷ್ಯ ನುಡಿದಿದ್ರು ಗೊತ್ತಾ? ನಮಗೆಲ್ಲ ರಾಜಕೀಯ ಬರೆದ್ಬಿಟ್ಟಿದ್ದಾರೆ. ಬರೆದಿದ್ರು ಎಚ್.ಡಿ. ಕೃಷ್ಣಪ್ಪನವರು, KR-ಪೇಟೆಯವರು. ನಮಗೆಲ್ಲ ರಾಜಕೀಯ ವನವಾಸ ತಂದ ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಯಾರು ಹೇಳಿದ್ರು ಇದು? ಹಾಸನದಲ್ಲಿ ಜೆಡಿಎಸ್ ಬಿಟ್ಟು ಹೊರಬಂದಿರುವ ನಾಯಕರುಗಳು ಇಂತಹ ಮಾತುಗಳನ್ನ ಪದೇ ಪದೇ ಹೇಳಿರ್ತಾರೆ. ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಮಾಜಿ ಸಂಸದ ಎಚ್.ಕೆ. ಜವರೇಗೌಡ, ಮಾಜಿ ಶಾಸಕ ಪುಟ್ಟೇಗೌಡ ಸೇರಿದಂತೆ ಅನೇಕರು ಈ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಹಾಸನ ಜಿಲ್ಲೆಯ ಅನೇಕರ ಅಂತರಂಗದ ಮಾತನ್ನ ಸಿದ್ದರಾಮಯ್ಯ ಬಹಿರಂಗವಾಗಿ ಹೇಳಿ ಹಾಸನದ ಜೆಡಿಎಸ್ನಲ್ಲಿ ಒಂದು ಚರ್ಚೆಯನ್ನೇ ಹುಟ್ಟುಹಾಕಿದ್ದಾರೆ. ಒಕ್ಕಲಿಗ ರಾಜಕಾರಣಿಗಳು ಉನ್ನತ ಅಧಿಕಾರ ಹಿಡಿಯೋದನ್ನ ಬೆಳೆಯೋದನ್ನ ದೇವೇಗೌಡರು ಸಹಿಸೋದಿಲ್ಲ ಅನ್ನೋದನ್ನ ಅನೇಕ ನಾಯಕರುಗಳ ಹೆಸರುಗಳನ್ನ ಹೇಳ್ತಾ ಸಿದ್ದರಾಮಯ್ಯ ವಿವರಿಸಿದ ರೀತಿನೇ ಆಗಿತ್ತು. ಒಕ್ಕಲಿಗರ ಪ್ರಾಬಲ್ಯವಿರುವ ಜಿಲ್ಲೆ ಹಾಸನದಲ್ಲಿ ದೇವೇಗೌಡ ಮತ್ತು ಅವರ ಕುಟುಂಬ ಒಕ್ಕಲಿಗರನ್ನ ಸಹಿಸೋದಿಲ್ಲ ಎನ್ನುವ ಮೂಲಕ ಹಾಸನದ ಒಕ್ಕಲಿಗ ನಾಯಕರಿಗೆ ಭವಿಷ್ಯ ಇಲ್ಲ ಅನ್ನುವ ಸಂದೇಶವನ್ನೇ ಸಿದ್ದರಾಮಯ್ಯ ರವಾನಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಆತ್ಮಸ್ಥೈರ್ಯ ಕುಗ್ಗಿಸೋಕೆ ಈ ಸಮಾವೇಶ ಬಹಳಷ್ಟು ಕೆಲಸ ಮಾಡಿದೆ. ಇದು ಹಾಸನ ಜೆಡಿಎಸ್ನ ಈಗಿನ ಸ್ಥಿತಿಯಲ್ಲಿ ಹೇಗೆಲ್ಲ ಕಾಂಗ್ರೆಸ್ಗೆ ಅವಕಾಶಗಳನ್ನ ತೆರೆಯಬಹುದು. ಜೆಡಿಎಸ್ ದುರ್ಬಲವಾಗಿರುವಾಗಲೇ ಹಾಸನದಲ್ಲಿ ಅದನ್ನ ಹಣದ ಹಾಕಬೇಕು ಅನ್ನೋ ಕಾಂಗ್ರೆಸ್ ತಂತ್ರ ಹೇಗೆ ಫಲ ನೀಡಲಿದೆ? ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಕಂಡ್ರೆ ಬಿಜೆಪಿಗೆ, ಬಿಜೆಪಿ ಕಂಡ್ರೆ ಜೆಡಿಎಸ್ಗೆ ಆಗೋದಿಲ್ಲ. ಬಹುಶಃ ಈ ಸಮಾವೇಶದಿಂದ ಬಿಜೆಪಿಯವರು ಒಳಗೊಳಗೆ ಖುಷಿ ಪಟ್ಟಿರ್ತಾರೆ. ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಬಹಳಷ್ಟು ಬಿರುಕಿದೆ. ಜೆಡಿಎಸ್ ನಾಯಕರಿಗೆ ಅಧಿಕಾರ ಸಿಕ್ಕರೆ ಬಿಜೆಪಿಯವರು ಖುಷಿ ಪಡೋದಿಲ್ಲ, ಬಿಜೆಪಿಯವರಿಗೆ ಅಧಿಕಾರ ಸಿಕ್ಕರೆ ಜೆಡಿಎಸ್ನವರು ಖುಷಿ ಪಡೋದಿಲ್ಲ ಅನ್ನುವಷ್ಟು ರಾಜಕೀಯ ವೈರತ್ವ ಇದೆ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕ ಪ್ರೀತಂ ಜೇಗೌಡ ಜೆಡಿಎಸ್ ವಿರುದ್ಧವಾಗಿ ನಿಂತಿದ್ದು ಇವರನ್ನ ಜೆಡಿಎಸ್ ಕೂಡ ಅಷ್ಟೇ ದ್ವೇಷಿಸುತ್ತೆ. ಇವರಲ್ಲದೆ ಸಕಲೇಶಪುರದ ಶಾಸಕ ಸಿಮೆಂಟ್ ಮಂಜು ಹಾಗೂ ಅನೇಕರು ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ.
ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ವರ್ ಕೂಡ ಆಂತರಿಕವಾಗಿ ಜೆಡಿಎಸ್ ಜೊತೆ ಆತ್ಮೀಯವಾಗಿಲ್ಲ. ಎರಡನೇದಾಗಿ ದೇವೇಗೌಡರು ಯಾರನ್ನೂ ಬೆಳೆಸೋದಿಲ್ಲ ಅನ್ನೋ ಮಾತು ಸತ್ಯ ಅನ್ನೋ ಹಾಗೆ ಹಾಸನದಲ್ಲಿ ಜೆಡಿಎಸ್ ಅಂದ್ರೆ ಅದು ಎಚ್.ಡಿ. ರೇವಣ್ಣ ಮಾತ್ರ ಅನ್ನುವಂತಾಗಿದೆ. ಅವರನ್ನ ಮೀರಿ ಇಲ್ಲಿ ಯಾರೂ ಬೆಳೆದಿಲ್ಲ. ಯಾವುದೇ ರಾಜಕೀಯ ನಿರ್ಣಯ ತೆಗೆದುಕೊಳ್ಳೋದಾದ್ರೆ ಅದು ರೇವಣ್ಣ ಮಾತ್ರ ತೆಗೆದುಕೊಳ್ಬೇಕು. ರೇವಣ್ಣ ಜನರ ಜೊತೆ ಮುಕ್ತವಾಗಿ ಮಾತಾಡುವುದಿಲ್ಲ. ಬಿಜೆಪಿ ನಾಯಕರ ಬಳಿಯೂ ಆತ್ಮೀಯತೆಯಿಂದ ವರ್ತಿಸೋದಿಲ್ಲ. ಹಾಗಾಗಿ ಇಲ್ಲಿನ ಬಿಜೆಪಿ ಕೂಡ ರೇವಣ್ಣ ಅವರಿಂದ ಬಹಳಷ್ಟು ದೂರ ನಿಂತಿದೆ. ಈ ಲೆಕ್ಕಾಚಾರದಲ್ಲಿ ಹಾಸನದ ಬಿಜೆಪಿ ಜೆಡಿಎಸ್ನ ಪತನವನ್ನ ಸಂಭ್ರಮಿಸುತ್ತೆ ಹಾಗೂ ಪರೋಕ್ಷವಾಗಿ ಬೆಂಬಲ ಕೂಡ ನೀಡುತ್ತೆ. ಮೂರನೇದಾಗಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಲ್ಲೂ ಕೂಡ ಹೆಚ್ಚಾಗಿ ಬಿಜೆಪಿಯ ಯಾವ ಮುಖಂಡರನ್ನು ಟಾರ್ಗೆಟ್ ಮಾಡಲಿಲ್ಲ. ಭಾಷಣದ ಉದ್ದಕ್ಕೂ ಹೇಳ್ತಾ ಹೋಗಿದ್ದು ದೇವೇಗೌಡರ ಕುಟುಂಬದ ವಿರುದ್ಧದ ಮಾತುಗಳೇ. ಪ್ರಿಯಾಂಕ್ ಖರ್ಗೆ ಖಾರವಾಗಿ ದೇವೇಗೌಡರು ಮೊದಲು ತಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರಲಿ ಅನ್ನುವಂತೆ ಮಾತಾಡಿದ್ರು. ನಾಲ್ಕನೇದಾಗಿ ಈ ಸಮಾವೇಶದಿಂದ ಹಾಸನದ ಜೆಡಿಎಸ್ ಪಕ್ಷದ ಒಳಗೆ ಬಹಳಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಮಟ್ಟದ ಭಾರೀ ಸಮಾವೇಶ ಇಲ್ಲಿವರೆಗೆ ನಡೆದಿರಲಿಲ್ಲ. ಈ ಹಿಂದೆ ಅಹಿಂದ ಸಮಾವೇಶ ನಡೆದಿತ್ತು. ನಂತರ ರಾಹುಲ್ ಗಾಂಧಿ ಅವರ ಚುನಾವಣಾ ಪ್ರಚಾರ ಸಮಾವೇಶ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಆ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಜೆಡಿಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ದು ಜೆಡಿಎಸ್ಗೆ ಬಹಳಷ್ಟು ಆಘಾತ ನೀಡಿತ್ತು. ಇದಾದ ನಂತರ ಹಾಸನ ಜಿಲ್ಲೆಯಲ್ಲಿ ನಡೆದ ಬೃಹತ್ ಸಮಾವೇಶ ಇದಾಗಿದೆ. ಜೆಡಿಎಸ್ಗೆ ದೊಡ್ಡ ಒಳ ಹೊಡೆತ ಬಿದ್ದಿದೆ. ಐದನೇದಾಗಿ ಜೆಡಿಎಸ್ನ ಎರಡನೇ ಸಾಲಿನ ನಾಯಕತ್ವದ ಅನೇಕರು ಪಕ್ಷ ತೊರೆಯುವ ನಿರ್ಧಾರಕ್ಕೆ ಬಂದಿದ್ದು ಅನೇಕರು ಕಾಂಗ್ರೆಸ್ ಮುಖಂಡರನ್ನ ಸಂಪರ್ಕಿಸಿರುವ ಬಗ್ಗೆ ಹಾಸನದಲ್ಲೇ ಚರ್ಚೆಯಾಗ್ತಾ ಇದೆ. ಈಗ ಈ ಸಮಾವೇಶದ ನಂತರ ಇವರುಗಳು ಕಾಂಗ್ರೆಸ್ ಸೇರ್ಪಡೆಯಾಗುವ ಸಾಧ್ಯತೆಗಳು ಹೆಚ್ಚಿವೆ. ಸಮಾವೇಶಗಳನ್ನ ನಡೆಸೋದು, ಜನರನ್ನ ತೋರಿಸಿ ರಾಜಕಾರಣ ಮಾಡೋದು ಜೆಡಿಎಸ್ ರಾಜಕಾರಣದ ಒಂದು ಭಾಗ ಆಗಿತ್ತು. ಈಗ ಇದೇ ಶೈಲಿಯ ರಾಜಕಾರಣವನ್ನ ಹಾಸನದಲ್ಲಿ ನಡೆಸಿ ಕಾಂಗ್ರೆಸ್ ಬಹಿರಂಗವಾಗಿ ಜೆಡಿಎಸ್ಗೆ ಸವಾಲ್ ಹಾಕಿದೆ. ಈ ಸಮಾವೇಶಕ್ಕೆ ಸವಾಲಾಗಿ ಜೆಡಿಎಸ್ ಮತ್ತೊಂದು ಸಮಾವೇಶ ನಡೆಸುವ ಅನಿವಾರ್ಯತೆ ಉಂಟಾಗಿದೆ. ಆದರೆ ಈ ಮಟ್ಟದ ಸಮಾವೇಶವನ್ನ ನಡೆಸೋದು ಜೆಡಿಎಸ್ಗೆ ಸಾಧ್ಯ ಇಲ್ಲ. ಇಂತಹ ಸಮಾವೇಶ ನಡೆಸೋಕೆ ಅದು ಬಿಜೆಪಿಯ ಬೆಂಬಲ ಪಡಿಬೇಕಾಗತ್ತೆ. ಆದರೆ ಹಾಸನದಲ್ಲಿ ಅಂತಹ ವಾತಾವರಣ ಇಲ್ಲ. ಬಿಜೆಪಿಯನ್ನ ನಂಬಿ ಜೆಡಿಎಸ್ ಸಮಾವೇಶ ನಡೆಸೋಕೆ ಮುಂದಾದ್ರೂ ಸಮಾವೇಶ ವಿಫಲಗೊಳಿಸೋಕೆ ಬಿಜೆಪಿಯ ಅನೇಕರು ಬಹಿರಂಗವಾಗಿ ಪ್ರಯತ್ನಿಸ್ತಾರೆ ಅನ್ನೋದನ್ನ ತಳ್ಳಹಾಕೋಕೆ ಸಾಧ್ಯ ಇಲ್ಲ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅರಸೀಕೆರೆಯಲ್ಲಿ ಮಾತ್ರ ಗೆದ್ದಿದೆ. ಕಾಂಗ್ರೆಸ್ ಶಾಸಕರಾಗಿ ಶಿವಲಿಂಗೇಗೌಡ, ಸಂಸದರಾಗಿ ಶ್ರೇಯಸ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಡೆದ ಹಾಸನ ಜಿಲ್ಲೆಯ ಸಂಘ ಸಂಸ್ಥೆಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಾಗಿ ಗೆಲುವು ಸಾಧಿಸಿದೆ. ಸದಾ ಜನರಿಂದ ತುಂಬಿರ್ತಾ ಇದ್ದ ಎಚ್.ಡಿ. ರೇವಣ್ಣ ನಿವಾಸ ಈಗ ಖಾಲಿಯಾಗಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ಕೂಡ ಕುಟುಂಬದ ಕೆಲವು ಧಾರ್ಮಿಕ ಕಾರ್ಯಗಳನ್ನು ಹೊರತುಪಡಿಸಿದ್ರೆ ಇತರೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳೋದೇ ಅಪರೂಪವಾಗಿದೆ. ಜೊತೆಗೆ ಇವರನ್ನ ಜನ ಕೂಡ ಇಷ್ಟಪಡ್ತಾ ಇಲ್ಲ. ಇದರಿಂದ ಜೆಡಿಎಸ್ನ ಒಂದು ಎಂಎಲ್ಸಿ ಸ್ಥಾನ ನಿಷ್ಕ್ರಿಯವಾದಂತಾಗಿದೆ ಅಂತಾನೆ ಹೇಳಬಹುದು. ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಗೌಡ ಸೋಲು ಹಾಸನದ ಮೇಲೂ ಬಹಳಷ್ಟು ಪರಿಣಾಮ ಬೀರಿದೆ. ಜೆಡಿಎಸ್ ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿಕೊಂಡಿದೆ. ಜೊತೆಗೆ ನಿಖಿಲ್ ಹಾಸನದ ಯಾವುದಾದ್ರೂ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಸುಲಭವಾಗಿ ಗೆಲ್ಲಬಹುದಾಗಿದ್ದಂತ ಸಂದರ್ಭವನ್ನ ಈಗ ಕಳೆದುಕೊಂಡಿದ್ದಾರೆ ಹಾಗೂ ಕಠಿಣಗೊಳಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಮುಂದೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ನಡೆಯಲಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರೂ ಪಕ್ಷಗಳು ವಿರುದ್ಧವಾಗಿ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಸ್ಥಾನ ಹೊಂದಾಣಿಕೆ ಮಾಡುವ ಅವಕಾಶಗಳು ಕಡಿಮೆ. ಬಿಜೆಪಿ ಸ್ವತಂತ್ರವಾಗಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬಹುದು. ಜೆಡಿಎಸ್ನಿಂದ ದೂರ ಉಳಿಯುವ ಸಾಧ್ಯತೆಯೂ ಹೆಚ್ಚಾಗಿದೆ. ಜೊತೆಗೆ ಹಾಸನ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಗಳನ್ನ ಕಾಂಗ್ರೆಸ್ ಗೆಲ್ಲುವ ಅವಕಾಶಗಳನ್ನ ಈ ಸಮಾವೇಶದಿಂದ ಹೆಚ್ಚಿಸಿಕೊಂಡಿದೆ. ಜನಸಂಘಟನೆಗೆ ಮುಂದಾಗಿರುವ ಕಾಂಗ್ರೆಸ್ ರಾಜಕೀಯ ತಂತ್ರಗಾರಿಕೆಯನ್ನ ಹಿಮ್ಮೆಟ್ಟಿಸೋಕೆ ಬಿಜೆಪಿಯಿಂದಲೂ ಹಾಸನದಲ್ಲಿ ಸಾಧ್ಯವಾಗೋದಿಲ್ಲ. ಬಿಜೆಪಿಯಲ್ಲಿ ಸಿದ್ದರಾಮಯ್ಯ ತರದ ವರ್ಚಸ್ಸಿನ ನಾಯಕರ ಕೊರತೆ ಹೆಚ್ಚಾಗಿದೆ. ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಎಚ್.ಡಿ. ರೇವಣ್ಣ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿ ಇದರಿಂದ ನಮಗೇನು ಅನುಕೂಲ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈ ಸಮಾವೇಶ ರಾಜಕೀಯವಾಗಿ ಜೆಡಿಎಸ್ ಮತ್ತು ಬಿಜೆಪಿಯಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲೋ ಬಗ್ಗೆ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಭಿವೃದ್ಧಿಯ ದೃಷ್ಟಿಯಿಂದ ಹಾಸನ ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದು ಜಿಲ್ಲೆಗೆ ಕೇಂದ್ರ ಮತ್ತು ರಾಜ್ಯದ ಅಭಿವೃದ್ಧಿ ಯೋಜನೆಗಳ ಸ್ಪರ್ಶ ಕೂಡ ಆಗಿಲ್ಲ. ಇಂತಹ ಹೊತ್ತಿನಲ್ಲಿ ಹಾಸನದ ಜನರ ಬೇಡಿಕೆಗಳಿಗೆ ಸ್ಪಷ್ಟ ಸ್ಪಂದನೆ ನೀಡುವ ಕೆಲಸವನ್ನ ಸರ್ಕಾರ ಮಾಡಿದ್ರೆ ಸಮಾವೇಶದ ಪರಿಣಾಮವನ್ನ ಅಷ್ಟೇ ತೀವ್ರವಾಗಿ ಉಳಿಸಿಕೊಳ್ಳುವುದು ಕಾಂಗ್ರೆಸ್ಗೆ ಸಾಧ್ಯ ಆಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.